ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಹೋರಾಟವನ್ನ ಕಳೆದ 3 ವರ್ಷ 70 ದಿನ ಇಲ್ಲಿಗೆ ಆಗಿದೆ. ನಮ್ಮ ಹೋರಾಟ ಪ್ರಾರಂಭ ಮಾಡಿ ಆ ಹೋರಾಟ ಮಾಡುವಾಗ ಈ 3 ವರ್ಷಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ 2 ಬಾರಿ ವಿಧಾನಸೌಧದಲ್ಲಿ ಸಭೆಯನ್ನು ಮಾಡಿ ಒಂದು ರೈತರಿಗೆ ಏನಾದರೂ ಪರಿಹಾರ ಮಾಡಿ ಕೊಡ್ತೀನಿ ಅಂತ ಒಂದು ಅಭಿಪ್ರಾಯವನ್ನು ಕೊಟ್ಟಿದೆ. ಸಿದ್ದರಾಮಯ್ಯವರು ಕಳೆದ ಡಿಸೆಂಬರ್ ತಿಂಗಳಲ್ಲಿ ಆಗಿರುವಂತಹ ಮೀಟಿಂಗ್ ನಲ್ಲಿ ಕಂಪನಿಯವರ ಜೊತೆಗೆ ಏನಾದರೂ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ತೀವಿ, ಒಂದು ಒಳ್ಳೆಯ ಪರಿಹಾರನ ಬಿಡುಗಡೆ ಮಾಡ್ತೀವಿ ಅಂತ ಒಂದು ಅಭಿಪ್ರಾಯ ಕೊಟ್ಟಿದ್ದಾರೆ. ಆದರೆ ಅದೇ ದಿನನ ಅವತ್ತು ಆ ಭಾಗದಲ್ಲಿರುವಂತಹ ಭೂಮಿ 200 ಎಕರೆ 200.5 ಎಕರೆ ಜಿಂದಾಲ್ ಕಂಪನಿಗೆ ಮಾರಾಟ ಮಾಡುವಂತ ಅಗ್ರಿಮೆಂಟ್ ಅನ್ನು ಮಾಡಿದ್ದಾರೆ. ನಾವೇನು ಹೇಳಿದೀವಿ, ನಮ್ಮ ರೈತರ ಬೇಡಿಕೆಯನ್ನು ಈಡೇರುವ ತನ ಯಾವುದೇ ನೀವು ಭೂಮಿಯನ್ನು ಪರಭಾರ ಮಾಡಬಾರದು, ನಾವು ಅಂತ ವಿರೋಧ ಮಾಡಿದ್ವಿ. ಯಾವ ಭೂಮಿಯನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಮಾರಾಟ ಮಾಡಕ್ಕೆ ಹೋಗಬೇಡಿ, ರೈತರಿಗೆ ಪರಿಹಾರ ಕೊಟ್ಟದ ನಂತರ ರೈತರ ಬೇಡಿಕೆ ಈಡೇರಿದ ನಂತರ ನೀವೇನಾದ್ರೂ ಮಾಡಿ, ನಾವು ಕಂಪನಿಗಳು ಹಾಕ್ಲಿಕ್ಕೆ ನಾವೇನು ವಿರೋಧವಿಲ್ಲ, ಕಂಪನಿಗಳು ಹಾಕಿ, ಆದ್ರೆ ನಾವು ಯಾವ ಉದ್ದೇಶ ಕಂಪನಿ ಕೊಟ್ಟಿದೆ ಆ ಕಂಪನಿಗಳು ಮಾತ್ರ ಹಾಕ್ಬೇಕಂತ ಸ್ಪಷ್ಟವಾಗಿ ನಾವು ಅದನ್ನ ಹೇಳಿದ್ವಿ. ಆದ್ರೂ ಜಿಂದಾಲ್ ಕಂಪನಿ ಅವರಿಗೆ ಒಂದು ಪರಭಾರ ಮಾಡಲಿಕ್ಕೆ ಒಂದು ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಹಾಗಾಗಿ ನಮ್ಮ ಹೋರಾಟವನ್ನ ಮುಂದಿನ ದಿನದಲ್ಲಿ ಇನ್ನಿಷ್ಟು ತೀವ್ರಗೊಳಿಸಬೇಕು ಅಂತ ಒಂದು ಚರ್ಚೆಯನ್ನು ಮಾಡಿ ನಮ್ಮ ಹೋರಾಟವನ್ನು ಏನು ಶಾಂತಿ ರೀತಿಯಿಂದ ಏನು ಹೋರಾಟ ಮಾಡ್ತಾ ಇದ್ವಿ. ಕಳೆದ ಬಾರಿ ಕುಡಿತಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿದ್ವಿ, ಒಂದು ಬಾರಿ ರಸ್ತೆ ತಡೆ ಚಳವಳಿ ಮಾಡಿದ್ವಿ, ಬಳ್ಳಾರಿ ಪಾದಯಾತ್ರೆ ಮಾಡಿದ್ವಿ, ಬೆಂಗಳೂರಲ್ಲಿ 2 ಬಾರಿ ವಿಧಾನಸೌಧ ಸಭೆಯನ್ನು ಮಾಡಿದ್ವಿ. ಮತ್ತು ಒಂದು ಕಡೆ ಈ ರೀತಿ ಹೋರಾಟಗಳು ಮಾಡ್ತಾ ಸರ್ಕಾರ ನಮ್ಗೆ ಭರವಸೆ ಕೊಡ್ತಾ ಬಂದಿದೆ. ಮತ್ತು ಆ ಭಾಗದ ಶಾಸಕರು ಮತ್ತು ಈ ಭಾಗದ MP ಆಗಿರುವಂತಹ ಶ್ರೀ ತುಕಾರಾಮ್ ಅವರು ಹಲವು ಬಾರಿ ನಮ್ಮ ಹೋರಾಟದ ಪ್ರದೇಶಕ್ಕೆ ಬಂದು ಭರವಸೆ ಕೊಡ್ತಾ ಹೋಗಿದ್ದಾರೆ. ಸಿದ್ದರಾಮಯ್ಯವರು ನಮ್ಮ ಹೋರಾಟದ ಪ್ರದೇಶಕ್ಕೆ ಬಂದು ಕಳೆದ ಚುನಾವಣೆಗಳಲ್ಲಿ ಭರವಸೆ ಕೊಟ್ಟಿದ್ದಾರೆ. ಆದ್ರೆ ಬಹಳ ನೋವಿನ ವಿಚಾರ ಏನಂತಂದ್ರೆ, ಅವ್ರು ಹೇಳಿರುವಂತ ಯಾವುದೇ ವಿಷಯವನ್ನ ರೈತರ ಪರವಾಗಿ ಒಂದು ಕಾರ್ಯಕ್ರಮನ ಜಾರಿ ಮಾಡಲಿಕ್ಕೆ ಮತ್ತು ರೈತರ ಪರವಾಗಿ ಏನಾದರೂ ಘೋಷಣೆ ಮಾಡುವಂತ ಒಂದು ವಿಷಯಕ್ಕೆ ಹೋಗ್ತಾ ಇದೆ. ಹಾಗಾಗಿ ನಮ್ಮ ಮುಂದಿನ ಕಾರ್ಯಕ್ರಮವನ್ನು ನಾವು ಒಂದು ತೀವ್ರವಾದಂತಹ ಹೋರಾಟಕ್ಕೆ ಹೋಗ್ಬೇಕು ಅಂತ ಒಂದು ಚರ್ಚೆ ಮಾಡಿ ಇವತ್ತು ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಇದು ಮಾಡ್ಬೇಕಂತ ಇದೆ. ಈ ಒಂದು ಕಾರ್ಮಿಕ ಸಂಘಟನೆಗಳು ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಮತ್ತು ಭೂಸಂತಸ್ತರ ಹೋರಾಟ ಸಮಿತಿ ಕೊಡ್ತೀನಿ ಮತ್ತು ಅದೇ ರೀತಿ ಕನ್ನಡ ಪರ ಸಂಘಟನೆ ಎಲ್ಲ ಸೇರಿ, ದಲಿತ ಪರ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆ ಎಲ್ಲ ಸಂಘಟನೆಗಳು ಸೇರಿ ನಾವು ಮುಂದಿನ ಒಂದು 4ನೇ ತಾರೀಕು ಮಾರ್ಚ್ 4ನೇ ತಾರೀಕು ಕುಡಿದಿನಿ ಹೆದ್ದಾರವನ್ನ ನಾವು ಬಂದ್ ಮಾಡಿ ನಮ್ಮ ಪ್ರತಿರೋಧವನ್ನ ವ್ಯಕ್ತಪಡಿಸಬೇಕಂತ ತೀರ್ಮಾನ ಮಾಡಿ, ಅವತ್ತು ಎಂತ ಸಂದರ್ಭ ಬಂದ್ರು ನಾವು ಕುಡಿದಿನಿ ಹೆದ್ದಾರಿಯನ್ನ ಬಂದ್ ಮಾಡ್ಬೇಕಂತ ಒಂದು ದೊಡ್ಡ ಚರ್ಚೆಯನ್ನು ಮಾಡಿದ್ವಿ. ಬೈಪಾಸ್ ರಸ್ತೆಯನ್ನು ಬಂದ್ ಮಾಡೋದಂತ, ಊರಲ್ಲಿ ಬಂದ್ ಮಾಡಿದ್ರೆ ಏನು ಪ್ರಯೋಜನ ಆಗುತ್ತೆ? ಆ ಬೈಪಾಸ್ ರಸ್ತೆಯನ್ನ ನಾವು ಸಂಪೂರ್ಣವಾಗಿ ಆ ದಿನ ಬಂದ್ ಮಾಡ್ಬೇಕಂತ ಒಂದು ಮಾಡಿದ್ವಿ. ಅದಕ್ಕೆ ಸರ್ಕಾರ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡು ನಾವು ಎದುರಿಸಲು ತಯಾರಿದ್ವಿ ಅಂತ ಒಂದು ನಿರ್ಧಾರ ಮಾಡಿದ್ವಿ. ಆ ಕಾರ್ಯಕ್ರಮ ಆದ ನಂತರ ಮುಂದಿನ ಹಂತದ ಹೋರಾಟಕ್ಕೆ ನಾವು ಹೋಗ್ಬೇಕಂತ ಒಂದು ಚರ್ಚೆ ಮಾಡ್ತಾ ಇದ್ವಿ. ಯಾಕಂದ್ರೆ 6ನೇ ತಾರೀಕಿನಿಂದ ನಮ್ಮ ವಿಧಾನಸೌಧ ಒಂದು ಅಧಿವೇಶನ ಪ್ರಾರಂಭ ಆಗ್ತವೆ. ನಮ್ಮ ಅಧಿವೇಶನದಲ್ಲಿ ಏನಾದ್ರು ಮಾತಾಡ್ಬೇಕಂತ ನಾವು ಹೇಳಿದ್ವಿ. ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿರುವಂತಹ ಹಲವು ಶಾಸಕರಿಗೆ ಹಲವು ಬಾರಿ ಮನವಿ ಪತ್ರ ಕೊಟ್ಟಿದ್ವಿ, ಚರ್ಚೆ ಮಾಡಿದ್ವಿ, ಮತ್ತೆ ಅದನ್ನ ವಿಧಾನಸೌಧ ಚರ್ಚೆ ಮಾಡ್ಬೇಕಂತ ಹೇಳಿದ್ವಿ. 1 ಬಾರಿ 2 ಬಾರಿ ಏನೋ ಸಣ್ಣ ಚರ್ಚೆ ಮಾಡಿದ್ ಬಿಟ್ರೆ ಈ ಭಾಗದ ಶಾಸಕರು ಅದು ಹೆಚ್ಚು ಗಮನ ಕೊಡ್ತಾ ಇಲ್ಲ. ಬಳ್ಳಾರಿ ಜಿಲ್ಲೆಯ ಅಭಿವೃದ್ಧಿ ಪ್ರಶ್ನೆ ಇದೆ. ಅದರಲ್ಲಿ ಮೂರು ಮಲ್ಟಿನ್ಯಾಷನಲ್ ಕಂಪನಿಗಳೇನಿದ್ದಾವೆ, ಬೃಹತ್ ಕೈಗಾರಿಕೆಗಳು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಾರಂಭವಾದ್ರೆ ಬಳ್ಳಾರಿ ಜಿಲ್ಲೆ ವೇಗವಾಗಿ ಅಭಿವೃದ್ಧಿ ಆಗಲಿಕ್ಕೆ ಅವಕಾಶ ಆಗುತ್ತೆ. ವಿತ್ತಲ್ ಕಂಪನಿ ಆಗಿರ್ಬೋದು, NMDC ಕಂಪನಿ ಆಗಿರ್ಬೋದು, ಉತ್ತಮ್ ಗೌಡ ಕಂಪನಿ ಆಗಿರ್ಬೋದು. ಈಗ NMDC ಕಂಪನಿಯವರು ಕೇಂದ್ರ ಸರ್ಕಾರದ ಆಧೀನದಲ್ಲಿ ಇರೋದು ಕಂಪನಿ, ಆ ಕಂಪನಿಯನ್ನು ಏನು ಪ್ರಾರಂಭ ಮಾಡಲಿಕ್ಕೆ ಒಂದು ಹೆಜ್ಜೆ ಮುಂದಕ್ಕೆ ಆಗ್ತಾ ಇದೆ. ಇದು ನಮಗೆ ಬಹಳ ನೋವಿನ ವಿಚಾರ. ಆಮೇಲೆ ನಮ್ಮ ರೈತ ಕೊಟ್ಟಿರುವಂತ ಭೂಮಿಯ ರೈತರ ಮಕ್ಕಳಿಗೆ ಉದ್ಯೋಗ ಸಿಗದಂತ ಪರಿಸ್ಥಿತಿ ಇದೆ. ಯಾಕಂದ್ರೆ ರೈತರಿಗೆ ಒಂದು ವೇಳೆ ಕಂಪನಿ ಪ್ರಾರಂಭ ಆಗಿದ್ರೆ ಕಳೆದ 10 ವರ್ಷದಿಂದ ಉದ್ಯೋಗ ಸಿಗ್ತಾ ಇದೆ. ಈ ಉದ್ಯೋಗನೇ ಇಲ್ಲ ಕುಟುಂಬಗಳಿಗೆ, ಭೂಮಿನೇ ಇಲ್ಲ, ಒಂದು ಬೀದಿ ಪಾಲಾಗಿದೆ ರೈತ, ಆ ಬೀದಿ ಪಾಲಾಗಿ ಕೂತಿದ್ವಿ. ಹಾಗಾಗಿ ನಾವು ಅದನ್ನ ಹೆದ್ದಾರಿ ಬಂದ್ ಮಾಡೋ ಮುಖಾಂತರ ಸರ್ಕಾರ ಗಮನ ಸೆಳೆಯುವಂತ ಒಂದು ಹೋರಾಟ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಸರ್ಕಾರ ಅದಕ್ಕೂ ಏನು ಯಾವುದೇ ರೀತಿಯ ನಮ್ಮ ಪರವಾಗಿ ತೀರ್ಮಾನ ಮಾಡದೇ ಇದ್ರೆ ಮುಂದಿನ ಹಂತದ ಹೋರಾಟಕ್ಕೆ ನಾವು
ಹೋಗ್ಬೇಕಂತ ಒಂದು ವಿಚಾರ ಇದೆ. ನಮ್ಮ ರೈತ ಸಂಘದ ರಾಜ್ಯಾಧ್ಯಕ್ಷರು ಬಸವರಾಜ್ ಅವರು ಬಂದಿದ್ದಾರೆ ಮತ್ತು ಈ ಭೂಸಂತೋಷ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರು. 1160ನೇ ದಿವಸ ಅಂದರೆ ಮೊನ್ನೆ 18ನೇ ತಾರೀಕು ನಾವು 7 ಗ್ರಾಮಗಳ ಎಲ್ಲ ಭೂಸಂತ್ರಸ್ತರ ಒಂದು ಸರ್ವ ಸದಸ್ಯರ ಸಭೆಯನ್ನ ನಡೆಸಿದ್ವಿ. ನಮ್ಮ ಹೋರಾಟದ ಸ್ಥಳದಲ್ಲಿ ಒಂದು ಸರ್ವ ಸದಸ್ಯರ ಸಭೆಯನ್ನು ನಡೆಸಿದ್ವಿ. ಇದುವರೆಗಿನ ನಮ್ಮ ಹೋರಾಟದ ಫಲದ ಬಗ್ಗೆ ಕೂಡ ಅಲ್ಲಿ ಪರಾಮರ್ಶೆ ಮಾಡಿದ್ದು ಮಾತ್ರ ಅಲ್ಲ, ಬಹುತೇಕ ರೈತರು ಈ ಸರ್ಕಾರಗಳ ನಡೆಗೆ ಸಂಬಂಧಪಟ್ಟು ತೀವ್ರತರವಾದಂತಹ ಅಸಮಾಧಾನವನ್ನ ಮತ್ತು ಅಸಂತೃಪ್ತಿಯನ್ನ ಅವರಲ್ಲಿ ವ್ಯಕ್ತಪಡಿಸಿದರು. ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟವನ್ನ ಇನ್ನಷ್ಟು ತೀವ್ರಗೊಳಿಸಬೇಕು ಅಂತೇಳಿ ಒಂದು ತೀರ್ಮಾನವನ್ನ ಅವರು ತೆಗೆದುಕೊಂಡಿದ್ದಾರೆ. ಸೊ ಅದರಲ್ಲಿ ರಾಜ್ಯ ಸರ್ಕಾರವನ್ನ ನಾವು ಸತತವಾಗಿ ಒತ್ತಾಯಿಸ್ತಾ ಬರ್ತಾ ಇದ್ದೀವಿ. ಇದೊಂದು ಚಾರಿತ್ರಿಕವಾದಂತ ಚಳುವಳಿ. ಬಹುಶಃ ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಈ ರೀತಿಯ ಒಂದು ದೀರ್ಘಕಾಲದ ಹೋರಾಟ ನಡೆದಿಲ್ಲ. 2010ರಿಂದ ನಾವು ಹೋರಾಟ ಶುರು ಮಾಡಿದೀವಿ. ಹಲವು ಹಂತದ ಹೋರಾಟಗಳನ್ನ ಈಗಾಗಲೇ ಮಾಡಿದೀವಿ. ಅದೇ ಸಂದರ್ಭದಲ್ಲಿ ಕಳೆದ 1162 ದಿನಗಳಿಂದ ಇವತ್ತಿಗೆ 163ನೇ ದಿನ ನಿರಂತರ ಧರಣಿ ಸತ್ಯಾಗ್ರಹವನ್ನ ನಾವು ನಡೆಸ್ತಾ ಇದ್ದೀವಿ. ನಿಮ್ಗೆ ಈಗಾಗಲೇ ಗೊತ್ತಿದೆ, ಸುಮಾರು 20,000 ಕೋಟಿ ರೂಪಾಯಿಗಳಷ್ಟು ದೊಡ್ಡ ಹಗರಣ ಇದೆ. ಹಿಂದೆ ಬಿಜೆಪಿ ನೇತೃತ್ವದ ಯಡಿಯೂರಪ್ಪನವರ ಸರ್ಕಾರ, ನಮ್ಮ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತ ಜನಾರ್ದನ್ ರೆಡ್ಡಿ ಅವರು, ಅದೇ ರೀತಿಯಲ್ಲಿ ಅವತ್ತು ಕೈಗಾರಿಕಾ ಸಚಿವರಾಗಿದ್ದಂತ ಮುರುಗೇಶ್ ನಿರಾಣಿ ಅವರು, 3 ಜನ ಕಂಪನಿ ಮಾಲೀಕರ ಜೊತೆ ಶಾಮೀಲಾಗಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಇಲ್ಲಿನ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಒಂದು ಮೋಸದ ಭೂಬೆಲೆಯನ್ನ ಅವರು ನಿಗದಿ ಮಾಡಿದ್ರು. ನಿಮ್ಗೆ ಗೊತ್ತಿದೆ. ನ್ಯಾಯಾಲಯಗಳು ಏನ್ ಹೇಳ್ತವೆ ಅಂತ ಹೇಳಿದ್ರೆ, ಎಲ್ಲ ನ್ಯಾಯಾಲಯಗಳು, ಉಚ್ಚ ನ್ಯಾಯಾಲಯಗಳು ಏನ್ ಹೇಳ್ತಾ ಇದಾವೆ ಅಂದ್ರೆ, ಒಂದೇ ಘಟಕ, ಒಂದು ಕೈಗಾರಿಕಾ ಘಟಕ, ಅದಕ್ಕೆ ಎಷ್ಟು 1000 ಎಕರೆ ಜಮೀನು ಬೇಕು, ಅಷ್ಟು 1000 ಎಕರೆ ಜಮೀನಿಗೆ ಒಂದೇ ಭೂಬೆಲೆಯನ್ನ ನಿಗದಿ ಮಾಡಬೇಕು ಅಂತೇಳಿ ಎಲ್ಲಾ ನ್ಯಾಯಾಲಯಗಳು ಈಗಾಗಲೇ ತೀರ್ಪು ಕೊಟ್ಟಿದ್ದಾವೆ. ಎಐಡಿಬಿಗೂ ಗೊತ್ತಿದೆ. ಆದರೂ ಕೂಡ ನಮಗೆ ಆರ್ಸೆಲರ್ ಮಿತ್ತಲ್ ಕಂಪನಿಗೆ 3 ಬೆಲೆ, ಗ್ರಾಮೀಣ ಸ್ಟೀಲ್ಸ್ಗೆ 3 ಬೆಲೆ, ಹಾಗೇನೆ ವಿಜಯನಗರ ಸ್ಟೀಲ್ಸ್ಗೆ ಅಂತೇಳಿ 3 ಬೆಲೆಗಳನ್ನು ನಿಗದಿ ಮಾಡಿ ವಂಚನೆ ಮಾಡಲಾಗಿದೆ. ಇದು ಒಂದನೇ. ಎರಡನೇದು, ಆರ್ಸೆಲರ್ ಮಿತ್ತಲ್ಗೆ ಭೂಬೆಲೆ ವಂಚನೆ ಮಾಡಿದಾಗ ನಾವು ಸ್ಪಷ್ಟವಾಗಿ ಅವತ್ತಿದ್ದಂತ ಆದಿತ್ಯ ಆನಂದ್ ವಿಶ್ವಾಸ್ಗೆ ಹೇಳಿದ್ವಿ, ಅವರು ಕೆಐಡಿಬಿ ಆಕ್ಟ್ ಒಳಗಡೆ ಏನು ಈ ಬೆಲೆಗಳನ್ನ ನಿಗದಿ ಮಾಡುವಲ್ಲಿ ಆಗಿರ್ತಕ್ಕಂಥ ಎರರ್ಸ್ ಏನಿದೆ, ತೊಂದರೆಗಳು, ಅದನ್ನ ಪರಿಹಾರ ಮಾಡೋದಕ್ಕೆ ಕೆಐಡಿಬಿ ಕಾಯ್ದೆಯಲ್ಲಿ ಏನು ಅವಕಾಶಗಳಿದಾವೆ ಅದನ್ನ ಬಳಸಿ ಅವರು ಅವತ್ತಿದ್ದಂತ HQA ಹೆಡ್ ಕ್ವಾರ್ಟರ್ ಅಸಿಸ್ಟೆಂಟ್ ಅವರ ನೇತೃತ್ವದಲ್ಲಿ ಒಂದು ತ್ರಿಪಕ್ಷೀಯ ಸಭೆಯನ್ನು ಮಾಡಿದ್ರು. ಕೆಐಡಿಬಿ ಅವರು, ಜಿಲ್ಲಾಧಿಕಾರಿಗಳು, ಹಾಗೇನೆ ನಾವು ರೈತರನ್ನ ಕರ್ಕೊಂಡು ತ್ರಿಪಕ್ಷೀಯ ಸಭೆ ಮಾಡಿದ್ರು. ಅಲ್ಲಿ ತಪ್ಪಾಗಿದೆ ಅನ್ನುವಂತ ಅಂಶವನ್ನ ಸಬ್ ರಿಜಿಸ್ಟ್ರು ಒಪ್ಕೊಂಡ್ರು. ಅದಾದ್ಮೇಲೆ ತಪ್ಪನ್ನ ಸರಿಪಡಿಸಿ ಅಂತೇಳಿ ಅವತ್ತಿನ ಜಿಲ್ಲಾಧಿಕಾರಿಗಳು ಕೆಐಡಿಬಿ ಕಳಿಸಿದ್ರು. ಕೆಐಡಿಬಿ ಅವರು ಸರಿಪಡಿಸಿ ಒಂದು ಬೆಲೆಯನ್ನು ಕೂಡ ಕಳಿಸಿದ್ರು. ಮಾಡ್ತಾ ಇದೆ ಅಂದ್ರೆ, ಕಣ್ಣಿದ್ದು ಕುರುಡನ್ ತರ ವರ್ತನೆ ಮಾಡ್ತಾ ಇದೆ, ಕಿವಿ ಇದ್ದು ಕಿವುಡನ್ ತರ ವರ್ತನೆ ಮಾಡ್ತಾ ಇದೆ, ಬಾಯಿದ್ದು ಮೂಕನ್ ತರ ವರ್ತನೆ ಮಾಡ್ತಾ ಇದೆ. ಇದು ನಮ್ಗೆ ಬಹಳ ಬೇಸರ ತಂದಿರ್ತಕ್ಕಂಥ ವಿಚಾರ. ಈ ಕಾರಣದಿಂದ ಒಂದು ಕಡೆ, ಎರಡನೇದೇನು ನೋಡಿ, ಒಂದು ಕಡೆ ನಮ್ ಜೊತೆ ಮಾತುಕತೆ ಮಾಡ್ತಾ ಇದೆ ಸರ್ಕಾರ, ಇನ್ನೊಂದು ಕಡೆಗೆ ಜಿಂದಾಲ್ಗೆ ಒಂದು 200 ಎಕರೆ, ಇನ್ನೊಂದು ಯಾವ್ದೋ ಕಂಪನಿಗೆ ಒಂದು 200 ಎಕರೆ, ಮತ್ತೊಂದು ಯಾವ್ದೋ ಕಂಪನಿಗೆ 200 ಎಕರೆ ಅಂತೇಳಿ ಮಾರಾಟ ಮಾಡುವಂತ ಕುತಂತ್ರನು ಕೂಡ ಕೆಐಡಿಬಿ ಮೂಲಕ ಮಾಡ್ತಾ ಇದೆ.
ಈಗಾಗಲೇ 2 ಸಾರಿ ನಾವು ಓಡಿಸಿದ್ವಿ ಜಿಂದಾಲ್ ಕಂಪನಿಯನ್ನು. ಪರಿಸರ ಹಾಲಿನ ಸಭೆಯನ್ನು ಮಾಡಕ್ ಬಿಡ್ಲಿಲ್ಲ ನಾವು. ಮತ್ತೊಂದ್ ಸಾರಿ ಭೂಮಿ ಪೂಜೆ ಮಾಡ್ತಾರಂದ್ರೆ ಸಾವಿರಾರು ಜನ ಹೋಗಿ ಅದನ್ನ ತಡೆಯುವಂತ ಒಂದು ಪ್ರಯತ್ನ ಮಾಡಿದ್ವಿ. ಮೂರನೇ ಸಾರಿ ಪೊಲೀಸ್ ಸ್ಟೇಷನ್ ಮೂಲಕ ಪೊಲೀಸ್ ಬಲ ಉಪಯೋಗಿಸಿ ಅವ್ರ ಪ್ರಯತ್ನ ಮಾಡಕ್ಕೆ ಬಂದ್ರು. ಆವಾಗಲೂ ಕೂಡ ನಮ್ಮ ಹೋರಾಟದ ಬಲ ನೋಡಿ ಪೊಲೀಸರು ಸದ್ಯ ಬೇಡ, ವಾತಾವರಣ ಸರಿ ಇಲ್ಲ, ಸೂಕ್ಷ್ಮ ಇದೆ ಅಂತ ಹೇಳಿ ವಾಪಸ್ ಕಳಿಸಿದ್ದಾರೆ. ಈ ರೀತಿಯ ಒಂದು ಕುತಂತ್ರವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾವು ತೀರ್ಮಾನ ಮಾಡಿದ್ವಿ, 2 ಪ್ರಮುಖವಾದಂತ ಬಲವಾದಂತ ಹೋರಾಟ ನಡೆಸಬೇಕು ಅಂತ ಹೇಳಿ. ಒಂದನೇದು ನಾಳೆ ಮಾರ್ಚ್ 7ನೇ ತಾರೀಕು ನಾವೊಂದು ಮಾರ್ಚ್ 7ನೇ ತಾರೀಕು ರಸ್ತೆ ತಡೆ ಚಳವಳಿಯನ್ನು ಮಾಡಬೇಕು. ಮತ್ತೆ ಅದಲ್ಲದೆ ಏಪ್ರಿಲ್ 7ನೇ ತಾರೀಕು 4 ಅಂತ ಅವ್ರು ಹೇಳ್ಯಾರ. ಇಲ್ಲ, ಸ್ವಲ್ಪ 4ನೇ ತಾರೀಕು ಬೇರೆ ಕುರುಗೋಡು ಜಾತ್ರೆ ಅದಲ್ಲಿರೋದಕ್ಕೆ ಸ್ವಲ್ಪ ಒಂದು 2 ದಿನ. ಸೊ 7 ಫಿಕ್ಸಾ? 7ಕ್ಕೆ ಅದನ್ನ ಮಾಡಲಾಗ್ತಾ ಇದೆ. ಮತ್ತೆ 1 ತಿಂಗಳ ಸಮಯ ತಗೊಂಡು ಇಡೀ ಬಳ್ಳಾರಿ ಜಿಲ್ಲೆಯನ್ನ ಬಂದ್ ಮಾಡಬೇಕು. ಬಂದ್ ಅಂದ್ರೆ ಸ್ವಯಂ ಪ್ರೇರಿತ ಬಂದ್ ಆಗಿ ಪರಿವರ್ತನೆ ಮಾಡಬೇಕು. ಎಲ್ಲ ಸಂಘ ಸಂಸ್ಥೆಗಳು, ಪ್ರಗತಿಪರ ಸಂಘ ಸಂಸ್ಥೆಗಳು, ರೈತರು, ಕೂಲಿಕಾರರ, ಕಾರ್ಮಿಕ ಸಂಘಗಳ ಒಂದು ಬೆಂಬಲವನ್ನ ಪಡ್ಕೊಂಡು, ನಾಗರಿಕರ ಬೆಂಬಲವನ್ನು ಪಡ್ಕೊಂಡು ಆ ಹೋರಾಟವನ್ನ ನಡೆಸಬೇಕು ಅಂತ ಹೇಳಿ ನಾವು ಅಭಿಪ್ರಾಯ ಪಟ್ಟಿದ್ದೀವಿ. ಸರ್ಕಾರ ಇದೇ ರೀತಿ ಮೌನ ಮುಂದುವರೆಸಿದ್ರೆ ಖಂಡಿತ 2 ಹೋರಾಟಗಳು ನಡೀತವೆ. 3ನೇ ಹಂತದ ಹೋರಾಟ ಕೂಡ ನಾವು ಚರ್ಚೆ ಮಾಡಿದ್ವಿ. ಇನ್ನ ಹೋರಾಟ ಇಲ್ಲ, ಭೂಮಿಯನ್ನ ಕಬ್ಜಾ ಮಾಡೋದಕ್ಕೆ ಹೋಗ್ಬೇಕು ಅನ್ನುವಂತ ಅಭಿಪ್ರಾಯ ಕೂಡ ನಮ್ಮಲ್ಲಿ ಇದೆ. ಅದರಿಂದ 3 ಹಂತದ ಹೋರಾಟಗಳಿಗೆ ನಾವು ಸಜ್ಜಾಗ್ತಾ ಇದೀವಿ. ಇದಾಗಬಾರದು ಅಂತ ಜಿಲ್ಲಾ ಆಡಳಿತಕ್ಕೆ ಏನಾದ್ರು ಇದ್ರೆ, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ಭಾವಿಸೋದಾದ್ರೆ ಪರಿಹರಿಸಿ ಅಂತ ನಾವು ಕೇಳ್ತೇವೆ. ಮಧ್ಯಪ್ರವೇಶ ಮಾಡಿ ಪರಿಹಾರ ಮಾಡಿ. ಅವ್ರು ಹೇಳ್ತಾ ಇದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು ಅವ್ರಿಗೆ ಜವಾಬ್ದಾರಿ ಕೊಟ್ಟಿದೀವಿ, ಅವ್ರು ಪರಿಹಾರ ಮಾಡ್ತಾರೆ. ಇವರು ಯಾರು ನಮ್ಮನ್ನ ಕ್ಯಾರೆ ಅಂತ ಇದ್ದಾರೆ. ಎಲ್ಲ ರೆಡಿ ಆಗ್ತೀರಿ, ತುಕಾರಾಮ್ ಮನೆ ಮುಂದೆ ಸಭೆಯಲ್ಲಿ ಒಂದು ಮೀಟಿಂಗ್ ನಡೀತು. ಅದರಲ್ಲಿ ಮುಖ್ಯಮಂತ್ರಿಗಳು, ಕೈಗಾರಿಕಾ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಎಂಪಿಗಳು, MLA ಗಳು, ಎಲ್ಲಾ ಅಧಿಕಾರಿಗಳಿದ್ರು. ಹೇಳ್ರಿ ನಿಮ್ಮ ಆಹ್ವಾನ ಏನಂತ ಹೇಳಿ ಎಲ್ಲವನ್ನೂ ಬಿಚ್ಚಿ ಹೇಳಿದ್ವಿ, ದಾಖಲಾತಿಗಳು ತೋರಿಸಿದ್ವಿ. ಮನೆಗೆ ಸಭೆ ತೀರ್ಮಾನ ಮಾಡಿದ್ದೇನೆ. ಮುಖ್ಯಮಂತ್ರಿ ಏನ್ ಹೇಳಿದ್ರು, ಇದರಲ್ಲಿ ಏನೋ ಸತ್ಯ ಇದೆ, ಇದನ್ನು ಪರಿಶೀಲನೆ ಮಾಡಿ ಅಂತ ಹೇಳಿದ್ರು. ಮತ್ತೆ ದಾಖಲಾತಿಗಳು ಕೊಡ್ರೆ ಅಧಿಕಾರಿಗಳಿಗೆ ಅಂತ ಹೇಳಿ ದಾಖಲಾತಿಗಳು ಕೊಟ್ವಿ. 3 ತಿಂಗಳಾಯ್ತು, ಇಲ್ಲಿವರೆಗೆ ಏನು ಬಾಯಿ ಬಿಡ್ತಾ ಇಲ್ಲ. ಸೊ ಇದರಿಂದ ನಮ್ಮ ಭೂ ಸಂತ್ರಸ್ತರ ಸರ್ವ ಸದಸ್ಯರ ಸಭೆ ತುಂಬಾ ನೋಂದುಕೊಂಡಿದೆ. ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.